सर्वमङ्गलमाङ्गल्ये शिवे सर्वार्थसाधके शरण्ये त्र्यम्बके गौरी नारायणि नमोस्तुते ಶ್ರೀಮನ್ಮಹಾಗಣಾಧಿಪತಯೇ ನಮಃ. ದೀಪಾವಳಿ ನೋಡಿ, ನಾವೆಲ್ಲವೂ ಈ ದೀಪಾವಳಿಗಳನ್ನ ನೀವೆಲ್ಲ ನೋಡ್ತಾ ಇದ್ದೀರ ನೋಡಿ. ದೀಪ ಆವಳಿ ಅಂದ್ರೆ ದೀಪಾವಳಿ ಅರ್ಥ ನೋಡಿ ಓದ್ತೀನಿ, ಎಷ್ಟು ಸಮಂಜಸವಾಗಿದೆ. ದೀಪ ನಮಗೇನ್ ಮಾಡುತ್ತೆ? ನಾವು ಸಂಸ್ಕೃತದಲ್ಲಿ ಒಂದು ಹೇಳ್ತೀವಿ, ತಮಸೋಮ ಜ್ಯೋತಿರ್ಗಮಯ. ಏನ್ ಮಾಡ್ತೀವಿ? ದೀಪಾವಳಿ ಪ್ರತಿಯೊಬ್ಬರ ಜೀವನದಲ್ಲೂ ಏನಾಗುತ್ತೆ? ಶುಭವನ್ನು ತರುತ್ತೆ. ಪ್ರತಿಯೊಬ್ಬರಿಗೂ ದೀಪಾವಳಿ ಅನ್ವಯವಾಗುತ್ತದೆ. ಹೇಗೆ ಅಜ್ಞಾನದಿಂದ ಜ್ಞಾನ ಪ್ರಾಪ್ತಿಯಾಗುತ್ತೋ, ಕಷ್ಟದಿಂದ ಸುಖ ಪ್ರಾಪ್ತಿ. ಹಾಗೆಯೇ ಎಲ್ಲಿ ಕತ್ತಲೆ ಇರುತ್ತೋ ಆಗ ನಾವು ನೋಡಿ, ಸೂರ್ಯ ಮುಳುಗಿದ ನಂತರ ನಾವು ಪ್ರತಿಯೊಂದು ಮನೆಯಲ್ಲೂ ದೀಪವನ್ನು ಬೆಳಗಿಸ್ತೀವಿ. ಅದರೊಳಗೂ ಈ ದೀಪವನ್ನ ಈ ಆಶ್ವೀಜ ಮಾಸ ಬಹುಳ ತ್ರಯೋದಶಿಯಿಂದ ಪ್ರಾರಂಭ ಆಗುತ್ತೆ. ಇದಕ್ಕೆ ಕಾರ್ತೀಕ ದೀಪ ಎಂದು ಕರಿತೀವಿ. ಬನ್ನಿ, ಇದರ ದೀಪಾವಳಿ ಮಹತ್ವವನ್ನ ತಿಳಿಸ್ತೀನಿ. ಮೊದಲನೇ ದಿವಸ ಬಹುಳ ತ್ರಯೋದಶಿಯ ದಿನ ನಾವು ಒಂದು ದೀಪವನ್ನು ಬೆಳಗಬೇಕು. ಅದನ್ನ ಯಮದ್ವೀಪ ಅಂತ ಹೇಳ್ತೇವೆ. ಅಂದ್ರೆ ನೋಡಿ, ದೀಪಾವಳಿ ನಮಗೆ ಒಂದು ಶಾಸ್ತ್ರದಲ್ಲಿ ತಿಳಿಸ್ತೇ, ನರಕ ಬಾಧೆಯನ್ನು ಪರಿಹಾರ ಮಾಡುವಂತ ಏಕೈಕ ಹಬ್ಬ ಅಂತಂದ್ರೆ ದೀಪಾವಳಿ. ನೋಡಿ, ಇಲ್ಲಿ ಧನತರೇಸ ಅಂತಂದೇಳಿ ಉತ್ತರ ಭಾರತದಲ್ಲಿ ಆಚರಿಸ್ತಾರೆ. ನಾವು ಕರ್ನಾಟಕ ದಕ್ಷಿಣ ಭಾರತದಲ್ಲಿ ಇದನ್ನ ಪ್ರದೋಷ, ಈ ತ್ರಯೋದಶಿಯ ದಿನ ಯಮದ್ವೀಪ ಅಂತಂದ್ರೆ ಯಾವುದೇ ಒಂದು ಈ ವರ್ಷದಲ್ಲಿ ಅಪಮೃತ್ಯುಗಳು, ಯಾವುದೇ ದುಷ್ಟಭಾಗ್ಯಗಳು, ಯಾವುದೇ ಕಂಟಕಗಳಿರಲಿ ಅವೆಲ್ಲವೂ ಪರಿಹಾರವಾಗಬೇಕು ಅಂತಂದು ಒಂದು ದೀಪವನ್ನ ಇಂದು ಅಂದ್ರೆ ಈ ನವೆಂಬರ್ 2ನೇ ತಾರೀಕು ಬಂದಿದೆ, ಅದು ಯಮದ್ವೀಪ. ಇವತ್ತಿನ ಸಂಜೆ ಒಂದು ದೀಪವನ್ನ ಮನೆಯ ಒಳಗಡೆ ಅಲ್ಲ, ಪ್ರತಿಯೊಬ್ಬರೂ ಇದನ್ನ ಗಮನಿಸಬೇಕು. ಮನೆಯ ಹೊರಗಡೆ ಒಂದು ದೀಪವನ್ನ ದಕ್ಷಿಣಾಭಿಮುಖವಾಗಿ ಇಟ್ಟು ಪ್ರಾರ್ಥನೆಯನ್ನು ಮಾಡಿಕೊಂಡು ಯಮಾಯ ಯಮಧರ್ಮಾಯ ಸ್ವಾಹ ಅಂತಂದು ಈ ಮಂತ್ರವನ್ನ ಹೇಳಿ ಆ ದೀಪವನ್ನು ಅಂಟಿಸಿ ಯಮನನ್ನ ಪ್ರಾರ್ಥನೆ ಮಾಡಿ, ಸ್ವಾಮಿ, ನಮ್ಮ ಕುಟುಂಬಕ್ಕೆ ಯಾವುದೇ ಒಂದು ರೀತಿಯಿಂದ ಅಪಮೃತ್ಯು ಕಂಟಕಗಳು ಇದ್ರೆ ಎಲ್ಲವೂ ಪರಿಹಾರವಾಗಬೇಕೆಂದು ಪ್ರಾರ್ಥನೆ ಮಾಡಿ ಆ ದೀಪವನ್ನು ಉರಿಸಿ ಬೆಳಗಿನ ದಿನ ದೀಪವನ್ನು ದಾನ ಮಾಡಬೇಕು. ಸಾಧ್ಯ ಆದರೆ ಅಶ್ವತ್ಥ ವೃಕ್ಷಕ್ಕಿಡಿ, ಸಾಧ್ಯವಾದರೆ ನದಿ ತೀರದಲ್ಲಿ ಇಟ್ಟು ಇದನ್ನು ಮಾಡಿ ಆ ದೀಪವನ್ನು ಮರುದಿನ ಯಾರೂ ಉಪಯೋಗಿಸಬಾರದು. ಇನ್ನ 2ನೇ ದಿನ ನೀರು ತುಂಬ ಹಬ್ಬ ಅಂತಂದೇಳಿ ಬರುತ್ತೆ. ಈ ದಿನ ಯಾವತ್ತು ಬಂದಿದೆ ಅಂತಂದ್ರೆ ಗುರುವಾರಕ್ಕಿಂತ ಬುಧವಾರ ಬಂದಿದೆ. ಯಾಕಂತಂದ್ರೆ ನೀರು ತುಂಬ ಹಬ್ಬ ಮತ್ತೆ ನರಕ ಚತುರ್ದಶಿನೂ ಎರಡೂ ಏಕಕಾಲದಲ್ಲಿ ಈ ಸಮಯದಲ್ಲಿ ಗುರುವಾರನೇ ಬಿದ್ದಿದೆ. ಅದರ ಬಗ್ಗೆ ತಿಳಿಸ್ತೀನಿ. ನೀರು ತುಂಬ ಹಬ್ಬ ಬಗ್ಗೆ ತಿಳಿಸ್ತೀನಿ. ನೀರು ತುಂಬ ಹಬ್ಬ ಬಗ್ಗೆ ಬುಧವಾರ ಸಂಜೆ ಒಂದು ಕಲಶ ನೋಡಿದ್ರಲ್ಲ, ಇಲ್ಲಿ ಕಲಶವನ್ನು ನೋಡಿ, ಹಾಗೆ ಶುದ್ಧವಾಗಿ ಕಲಶವನ್ನ ತೊಳೆದು ಗಂಗೆಯನ್ನ ತರ್ಕೊಂಡು ಬರಬೇಕು. ಸಾಧ್ಯ ಆದರೆ ನದಿ ನೀರು, ಕೆರೆ ನೀರು, ಬಾವಿಯ ನೀರು ಯಾವುದು ಸಿಗಲಿಲ್ಲ ಅಂತಂದ್ರೆ ಬೋರ್ವೆಲ್ಗಳಲ್ಲಿ ಸಂಗ್ರಹಿಸಿ ಆ ದಿನ ಗಂಗೆಯನ್ನ ಸುಮಂಗಲಿಯರು, ಮುತ್ತೈದೆಯರು, ಹೆಣ್ಣು ಮಕ್ಕಳು ಒತ್ತಿ ಮನೆಗೆ ತಂದು ದೇವರ ಮುಂದೆ ಸ್ಥಾಪನೆಯನ್ನು ಮಾಡಬೇಕು. ಇದು ಬುಧವಾರ. ಇನ್ನ ಗುರುವಾರ ನರಕ ಚತುರ್ದಶಿ. ನೋಡಿ, ನರಕ ಚತುರ್ದಶಿ ನಂತರ ಈ ಬಲಿ ಪಾಡ್ಯಮದಲ್ಲಿ ಸಾಕ್ಷಾತ್ ವಿಷ್ಣುವನ್ನ ನಾವು ಸ್ಮರಣೆ ಮಾಡಬೇಕಾಗುತ್ತೆ. ನರಕ ಚತುರ್ದಶಿ, ನರಕಾಸುರ ಭೂಮಿಯ ಪುತ್ರ. ನೋಡಿ, ಆ ನರಕಾಸುರನಿಂದ 16,000 ಸ್ತ್ರೀಯರನ್ನ ಮುಕ್ತಿಗೊಳಿಸಿದ ಶ್ರೀಕೃಷ್ಣ
ನೋಡಿ ಆ ಶ್ರೀಕೃಷ್ಣನನ್ನ ನಾವು ಸ್ಮರಣೆ ಮಾಡಬೇಕು. ಆ ದಿನ ವಿಷ್ಣುವನ್ನ ಪಾದ ಸ್ಮರಣೆ ಮಾಡಬೇಕು. ವಿಷ್ಣುವಿನ ಅರ್ಚನೆಯನ್ನು ಮಾಡಿ, ಶ್ರೀಕೃಷ್ಣ ಅರ್ಚನೆಯನ್ನು ಮಾಡಿ ಹೋಗ್ತಿ ನರಕಾಸುರ ನೋಡಿ ನರಕ ಚತುರ್ದಶಿ ಆ ದಿನ ಶ್ರೀಕೃಷ್ಣನನ್ನ ಅರ್ಚನೆಯನ್ನ ಮಾಡಿದರೆ ಸಾಕ್ಷಾತ್ ಭಗವಂತ ಅನುಗ್ರಹಿಸ್ತಾನಂತೆ, ಅಕ್ಷಯವಾಗುತ್ತಂತೆ ನಿಮ್ಮ ಭಕ್ತಿ ಪುಣ್ಯಗಳು ವೃದ್ಧಿಯಾಗಿ ನರಕದ ದರ್ಶನವೇ ಆಗುವುದಿಲ್ಲ. ತಿಳ್ಕೋಬೇಕು ಇದನ್ನ. ನರಕ ಚತುರ್ದಶಿ ಇವತ್ತು ಗುರುವಾರ ಎರಡೂ ಒಟ್ಟಿಗೆ ಬಂದಿದೆ. ಅಮಾವಾಸ್ಯೆ ಮತ್ತು ನರಕ ಚತುರ್ದಶಿಗಳು ಒಟ್ಟಿಗೆ ಬಂದ್ರಿಂದ ಆ ದಿನ ಬೆಳಿಗ್ಗೆ ಪ್ರಾತಃ ಕಾಲದಲ್ಲಿನೇ ಈ ನೀರು ತುಂಬ ಹಬ್ಬ ಇರುತ್ತಲ್ಲ, ಆ ನೀರನ್ನೇ ಬೆಳಿಗ್ಗೆ ಯಾವುದು ನೀವು ನೀರನ್ನ ಸ್ನಾನಕ್ಕೆ ಬಳಸ್ತಿರಲ್ಲ ಅದಕ್ಕೆ ಹಾಕೊಳ್ಳಿ ಆ ಕಳಸದ ನೀರನ್ನು. ಹಾಗೆ ಮನೆ ಮಂದಿ ಎಲ್ಲ ಎಳ್ಳನ್ನ ಹಚ್ಚಿಕೊಡ್ಬೇಕು. ಅಂದ್ರೆ ಶಿರಕ್ಕೆ ಎಳ್ಳಿನ ಎಣ್ಣೆಯನ್ನ ಹಚ್ಚಿ ಸ್ನಾನವನ್ನು ಮಾಡಬೇಕು. ಅಂದ್ರೆ ಎಳ್ಳಿನ ಎಣ್ಣೆ ಹಚ್ಚಿದಾಗ ಸಾಕ್ಷಾತ್ ಯಮಧರ್ಮನನ್ನ ಪ್ರಾರ್ಥನೆಯನ್ನು ಮಾಡ್ಕೋಬೇಕು. ಮತ್ತೆ ಮನೆಯಲ್ಲಿ ಯಾರು ಹಿರಿಯರಿರ್ತಾರೆ ಅವರು ಏನು ಮಾಡಬೇಕಪ್ಪ ಅಂತಂದ್ರೆ ಆ ಯಾವುದೇ ಮನೆಯ ಸದಸ್ಯನಿಗೆ ದೃಷ್ಟಿ ದೋಷದಿಂದ ಯಾವುದೇ ಕಂಟಕ ಬಾಧೆಗಳು ಬರಬಾರದು ಅಂತಂದು ಹೇಳಿ ಉತ್ತರಾಣಿ ಕಡ್ಡಿ ಸಿಗುತ್ತೆ. ನೀವೆಲ್ಲರೂ ನೋಡಿರ್ತೀರ, ಹೊಲದ ಬದಿನಲ್ಲಿ ಎಲ್ಲ ಬೆಳೆದಿರುತ್ತೆ. ಆ ಉತ್ತರಾಣಿ ಕಡ್ಡಿ, ಆ ಉತ್ತರಾಣಿಯ ಸಮೇತ ಕಿತ್ಕೊಂಡು ಬರ್ಬೇಕು. ಆ ಮಣ್ಣಿನ ಸಮೇತನ ಕಿತ್ಕೊಂಡು ಬಂದು ಅವನ ತಲೆಗೆ ದೃಷ್ಟಿಯನ್ನು ಮಾಡಿಸ್ಬೇಕು. ಆ ಹಿರಿಯರು ತೆಗಿಬೇಕು. ಮನೆಯ ಹಿರಿಯರೆಲ್ಲ ಆ ಸ್ನಾನವನ್ನು ಮಾಡಿಸ್ತಾರಲ್ಲ ಆ ಟೈಮ್ನಲ್ಲಿ ಆ ತಲೆಗೆ ಸುತ್ತು ಮಾಡಿ ಬಿಸಾಡಬೇಕು. ಅದು ಯಾವತ್ತು ಗುರುವಾರ ಸುತ್ತು ಮಾಡಿ ಬಿಸಾಡಿ. ಅಂದ್ರೆ ಅವನಿಗೆ ದೃಷ್ಟಿ ಯಾವುದೇ ಒಂದು ಅಪಮೃತ್ಯು ಕಂಟಕಗಳಿದ್ರೆ ಎಲ್ಲದೂ ಪರಿಹಾರ ಆಗೋಗ್ಬಿಡುತ್ತೆ. ನೋಡಿ ಅವನಿಗೆ ಎಂಥ ಕೆಟ್ಟ ದುರ್ದಶನೆ ಇರಲಿ ಈ ದಿನ ನೀವು ಮಾಡಿಸಿ ಎಳ್ಳೆಣ್ಣೆ ಹಚ್ಚಿ ಎಲ್ಲ ಇದನ್ನು ಮಾಡಿಸಿ ಎಲ್ಲನೂ ಪೂರ್ತಿ ಪರಿಹಾರ ಆಗುತ್ತೆ. ನೋಡಿ ಮಂಗಳವಾರ ಏಕದೀಪ ಯಮದೀಪ ಅಂತಂದೇಳಿ ಹಚ್ಚಬೇಕು. ಎರಡನೇ ದಿನ 2 ದೀಪವನ್ನು ಹಚ್ಚಬೇಕು. ಯಮಧರ್ಮನ ಹತ್ತಿರ 2 ನಾಯಿಗಳಿವೆ, ಬಲ ಶಬಲ ಅಂತಂದೇಳಿ. ಆ 2 ನಾಯಿಗಳ ಪ್ರೀತ್ಯರ್ಥವಾಗಿ 2 ದೀಪವನ್ನು ಹಚ್ಚಬೇಕು. ಅದನ್ನು ಸಹಿತ ದಾನವನ್ನು ಮಾಡಬೇಕು. ಮನೆ ಒಳಗಡೆ ತರಬಾರ್ದು. ಅಂದ್ರೆ ನಾಡು ಬುಧವಾರ ಇದನ್ನು ಮಾಡಬೇಕು. ಗುರುವಾರ ಈ ಅಭ್ಯಂಜನ ಸ್ನಾನವನ್ನು ಮಾಡಬೇಕು. ಈ ಅಭ್ಯಂಜನ ಸ್ನಾನವನ್ನು ಯಾರು ಮಾಡ್ತಾರೋ ವರ್ಷ ಪೂರ್ತಿ ಸುಖ ಸಂತೋಷ ಸಮೃದ್ಧಿಗಳೇ ಅನುಗ್ರಹಿಸ್ತಾರೆ. ನೋಡಿ ಈ ಹಬ್ಬದಲ್ಲಿ ನಾವು ವಿಶೇಷವಾಗಿ ಯಾರನ್ನ ಆರಾಧನೆಯನ್ನು ಮಾಡ್ತೀವಿ ಅಂತಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿಯನ್ನ ಆರಾಧನೆಯನ್ನು ಮಾಡ್ತೀವಿ. ನೋಡಿ ಎಷ್ಟು ಓದ್ತೀವಿ ವಿಶೇಷ. ನೋಡಿ ಆಷಾಢ ಶುದ್ಧ ಏಕಾದಶಿನಲ್ಲಿ ಶ್ರೀಮನ್ನಾರಾಯಣ ನಿದ್ರೆಗೆ ಹೋಗಿರ್ತಾರೆ. ಈ ಕಾರ್ತೀಕ ಮಾಸ ಶುದ್ಧ ದ್ವಾದಶಿ ಉತ್ಥಾನ ದ್ವಾದಶಿ ಎಂದು ಶ್ರೀಮನ್ನಾರಾಯಣ ಎದ್ದೊಳ್ತಾರೆ. ಸಾಕ್ಷಾತ್ ಭಗವಂತ ಶ್ರೀ ವಿಷ್ಣು ಜಾಗರಣೆ ಅಂದ್ರೆ ಜಾಗೃತನಾಗುವ ಶುಭ ದಿನ ಈ ಕಾರ್ತೀಕ ಮಾಸದಲ್ಲಿ. ಹಾಗಾಗಿ ಶಾಸ್ತ್ರದಲ್ಲಿ ಹೇಳುತ್ತೆ ಗಂಡ ಮಲಗಿರೋಕ್ಕಿಂತ ಮುಂಚೆನೆ ಹೆಂಡತಿ ಹೇಳಬೇಕು. ಹೀಗಾಗಿ ನೋಡಿ ಅಲ್ಲಿ ಆಷಾಢ ಮಾಸದಲ್ಲಿ ಶ್ರೀಮನ್ನಾರಾಯಣ ಏಕಾದಶಿ ದಿನ ಮಲಗಿಕೊಂಡ್ರೆ ತಾಯಿ ಮಹಾಲಕ್ಷ್ಮಿ ಆಷಾಢ ಶುದ್ಧ ಪೌರ್ಣಿಮೆ ಎಂದು ಆಕೆ ಮಲಗ್ತಾಳೆ. ಮಹಾಲಕ್ಷ್ಮಿ ಮಲಗ್ತಾಳೆ. ಹಾಗೆ ಗಂಡನಿಗಿಂತ ಮುಂಚೆ ಹೆಂಡತಿ ಎದಳ್ಬೇಕಂತೆ. ಆ ಒಂದು ಕಾರಣಕ್ಕೋಸ್ಕರನೇ ಈ ಆಶ್ವೀಜ ಮಾಸದ ಶುದ್ಧ ಈ ದೀಪಾವಳಿ ಅಮಾವಾಸ್ಯೆ ದಿನ ಮಹಾಲಕ್ಷ್ಮಿ ಜಾಗೃತಿ ಆಗ್ತಾಳೆ, ಅವತಾರ ಎತ್ತುತ್ತಾಳೆ. ಇನ್ನೊಂದು ತಾಂತ್ರಿಕರಲ್ಲಿ ದಶಮಹಾವಿದ್ಯಾ ಅಂದ್ರೆ ಅರ್ಚಕರನಲ್ಲಿ ಶ್ರೀಚಕ್ರವು, ದೇವಿ ಉಪಾಸಕರನಲ್ಲಿ ಕಮಲ ಅಂತಂದೇಳಿ ದಶಮಹಾವಿದ್ಯೆಗಳಲ್ಲಿ ಕೊನೆಯದು ಕಮಲಾವತಾರ ಜನ್ಮ ತಾಳಿದ್ದು ಅಂದ್ರೆ ಅವತಾರ ಪ್ರಾದುರ್ಭವಿಸಿದ್ದು ಸಹಿತನು ಅಂದ್ರೆ ಕಮಲ ಅಂತಂದ್ರೆ ಸಾಕ್ಷಾತ್ ಮಹಾಲಕ್ಷ್ಮಿ ಅವತಾರ ಎತ್ತಿದ್ದು ಈ ದೀಪಾವಳಿಯ ಅಮಾವಾಸ್ಯೆ ದಿನ. ಹಿಂಗಾಗಿ ಮಹಾಲಕ್ಷ್ಮಿ ವೈಕುಂಠದಲ್ಲಿ ಪೂರ್ತಿ ಜಾಗೃತೆಯಾಗಿ ಇಡೀ ಜಗತ್ತನ್ನ ಸುತ್ತುತ್ತಾಳಂತೆ. ಆ ಒಂದು ಕಾರಣಕ್ಕೋಸ್ಕರನೇ ಇವತ್ತಿಂದ ಪೂರ್ತಿ ಯಾರು ಮನೆಯನ್ನ ತಳಿರು ತೋರಣ ಮಾವಿನ ಸೊಪ್ಪು ಎಲ್ಲ ಬಾಳೆಕಂದು ಎಲ್ಲ ಹೂವಿಂದ ಪೂರ್ತಿ ಅಲಂಕಾರ ಮಾಡಬೇಕು ಮಹಾಲಕ್ಷ್ಮಿ. ಅದನ್ನ ನೋಡಿ ಎಲ್ಲಿ ದೀಪವನ್ನು ಬೆಳಗ್ತಾರೋ ಅಂದ್ರೆ ಎಳ್ಳೆಣ್ಣೆ ಹಚ್ಚಿ ಪೂರ್ತಿ ದೀಪವನ್ನು ಬೆಳಗ್ಬೇಕು. ಭಕ್ತರೇ ಶಿಷ್ಯಂದರೆ ಪೂರ್ತಿ ಅದೊಂದು ನೆನಪಿರಲಿ.
ಯಾಕಂತಂದ್ರೆ ಯಾರು ಕ್ಯಾಂಡಲ್ ಹಚ್ಚೋದು, ಎಲೆಕ್ಟ್ರಿಕ್ ದೀಪಗಳನ್ನ ಬಿಡೋದು ಇವೆಲ್ಲವೂ ಪೂರ್ತಿ ನಮ್ಮ ಶಾಸ್ತ್ರಕ್ಕೆ ವಿರುದ್ಧವಾದದ್ದು. ಸಾಧ್ಯವಾದಷ್ಟು ನಾನು ನಿಮಗೆ ಏನಂತಂದೆ, 8 ದೀಪವನ್ನಾದರೂ ಹಚ್ಚಬೇಕು. ಕಾರಣ 8 ದೀಪ ನೋಡಿ, ಈಗ 8 ದೀಪಗಳನ್ನಾದ್ರೂ ಬೆಳಗಬೇಕು. ಕಾರಣ ಅಷ್ಟಲಕ್ಷ್ಮಿಯರ ಸಂಕೇತ. ಆದಿಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಧನಲಕ್ಷ್ಮಿ, ಸಂತಾನಲಕ್ಷ್ಮಿ, ಐಶ್ವರ್ಯಲಕ್ಷ್ಮಿ, ವಿಜಯಲಕ್ಷ್ಮಿ, ಧಾನ್ಯಲಕ್ಷ್ಮಿ, ಗಜಲಕ್ಷ್ಮಿ, ಧನಲಕ್ಷ್ಮಿ, ಹೀಗೆ ಅನೇಕ ಲಕ್ಷ್ಮಿ ಅವತಾರಗಳು ಸಾವಿರಾರು. ಅದರೊಳಗೆ ಈ 8 ರೂಪವನ್ನಾದರೂ ಈ ಮನುಷ್ಯ ಆಚರಿಸಬೇಕು. ಅಂದ್ರೆ ಈ 8 ಅವತಾರಗಳು ಮನುಷ್ಯನಿಗೆ ತನ್ನ ಉಪಯೋಗಕ್ಕೆ ಬರ್ತವೆ. ಆದ್ದರಿಂದ ಎಲ್ಲವೂ ಸುಖ, ಶಾಂತಿ, ಧನ, ಧಾನ್ಯ, ಸಮೃದ್ಧಿಗೆ ಬರ್ತೀವಿ. ನಾವು ಯಾರನ್ನ ಬರ್ತೀವಿ ಮೊರೆ ಹೋಗ್ಬೇಕಂದ್ರೆ ಮಹಾಲಕ್ಷ್ಮಿಯನ್ನು ಮೊರೆ ಹೋಗ್ಬೇಕು. ಆ ಒಂದು ಕಾರಣಕ್ಕೋಸ್ಕರ ಈ ದೀಪಾವಳಿಯಲ್ಲಿ ಮಹಾಲಕ್ಷ್ಮಿ ಜಾಗೃತ ಆಗ್ತಾಳೆ. ಯಾಕಂದ್ರೆ ವೈಕುಂಠವನ್ನೆಲ್ಲ ಸಿಂಗರಿಸಬೇಕು. ಯಾಕಂದ್ರೆ ಉತ್ಥಾನ ದ್ವಾದಶಿ ಎಂದು ನಾರಾಯಣ ಹೇಳ್ತಾ ಇದ್ದಾನೆ. ಆ ಒಂದು ಕಾರಣಕ್ಕೋಸ್ಕರ ಈ ನೋಡಿ ದೀಪಾವಳಿನಲ್ಲಿ ವಿಶೇಷ ಏನು ಅಂತಂದ್ರೆ ಮಹಾಲಕ್ಷ್ಮಿ ಪೂಜೆ, ತುಳಸಿಯ ಸಂಕೀರ್ತನೆ. ಕಾರ್ತೀಕ ಮಾಸದಲ್ಲಿ ಬೆಳಿಗ್ಗೆ ಎದ್ದ ತಕ್ಷಣ ಹೊರತು ತುಳಸಿಯ ವೃಕ್ಷದ ದರ್ಶನ ಮಾಡಬೇಕು, ತುಳಸಿಯ ಪೂಜೆಯನ್ನು ಮಾಡಬೇಕು. ವಿಶೇಷ ಅದನ್ನು ನಾನು ತಿಳಿಸ್ಕೊಡ್ತೀನಿ. ಕಾರ್ತೀಕ ಮಾಸದ ಮಹಾ ಮಹತ್ವ, ಏನನ್ನ ದಾನ ಮಾಡಬೇಕು, ಕಾರ್ತೀಕ ಮಾಸದಲ್ಲಿ ಎಷ್ಟು ಪುಣ್ಯಕರವಾದದ್ದು. ಹಾಗಾಗಿ ಸಾಕ್ಷಾತ್ ಶ್ರೀಮನ್ನಾರಾಯಣ ಜಾಗೃತನಾಗಿ ಸಕಲ ಭಕ್ತರಿಗೂ ಅನುಗ್ರಹ ಮಾಡ್ತಾನೆ, ಅನಂತ ಪುಣ್ಯ ಫಲಗಳನ್ನು ಕೊಡುವಂತನು. ಆದ್ದರಿಂದ ಮಹಾಲಕ್ಷ್ಮಿ ಪ್ರಾದುರ್ಭವಿಸ್ತಾಳೆ. ಆ ಟೈಮ್ನಲ್ಲಿ ಒಂದು ಕೊಡ್ತೀನಿ ಮಂತ್ರ, ಇದನ್ನು ಕರೆಕ್ಟ್ ಆಗಿ ಹೇಳ್ಬೇಕು. ಸಿದ್ಧಲಕ್ಷ್ಮಿ, ಮೋಕ್ಷಲಕ್ಷ್ಮಿ, ಜಯಲಕ್ಷ್ಮಿ, ಲಕ್ಷ್ಮಿ ಸರಸ್ವತಿ, ಶ್ರೀಲಕ್ಷ್ಮಿ, ವರಲಕ್ಷ್ಮಿ, ಲಕ್ಷ್ಮಿಚ್ಚ ಪ್ರಸನ್ನ ಭವ ಸಂತು ಮೇ ಸದಾ ನಮಃ. ಹೀಗಾಗಿ ನೀವು ಅಮಾವಾಸ್ಯೆ ದಿನ ಅಂದ್ರೆ ಗುರುವಾರ ಬಂದಿದೆ, ನೀವು ಪ್ರಾತಃ ಕಾಲ ಅಂತಂದ್ರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡೋರು ಅವತ್ತು ಮಾಡಬಹುದು. ನಂತರ ಅಮೃತ ಸಿದ್ಧಿ ಯೋಗದಲ್ಲಿ ಮಧ್ಯಾಹ್ನ ಆ ಟೈಮ್ನಲ್ಲಾದ್ರೂ ಮಾಡಬಹುದು. ಇಲ್ಲ ಸಂಧ್ಯಾ ಕಾಲದಲ್ಲಿ ಆ ಟೈಮ್ನಲ್ಲಿ ಇತ್ತಂದ್ರೆ ನೀವು ಹೇಗೆ ಪರಂಪರೆಯನ್ನು ಮುಂದುವರ್ಸ್ಕೊಂಡು ಬಂದಿದ್ರ ಆ ರೀತಿಯಿಂದ ಅವತ್ತಿನ ದಿನ ಜಾಗೃತಿಯನ್ನು ಮಾಡಿ. ಅಂದ್ರೆ ಮಹಾಲಕ್ಷ್ಮಿಯನ್ನ ಶುದ್ಧವಾಗಿಟ್ಕೊಂಡು ಹೊಡ್ತೀವಿ. ಆ ಪೂಜೆಗೆ ಏನನ್ನು ಅಂತಂದ್ರೆ ವಿಶೇಷವಾಗಿ ಕಮಲ ಪತ್ರೆಯನ್ನು ಯೂಸ್ ಮಾಡಿ, ಕಮಲವನ್ನು ಯೂಸ್ ಮಾಡಿ, ಕಮಲಾಕ್ಷಿ ಬೀಜಗಳನ್ನ ಯೂಸ್ ಮಾಡಿ, ಕಳಶ, ಕನ್ನಡಿ, ಸಾಧ್ಯವಾದಷ್ಟು ಗಜವನ್ನಿಟ್ಟು ಪೂಜೆ ಮಾಡಬೇಕು. 2 ಆನೆಗಳನ್ನು, ಶುದ್ಧವಾಗಿರುವ ಆನೆಗಳನ್ನು ತಂದು ಮಹಾಲಕ್ಷ್ಮಿಯ ಮುಂದೆ ಇಟ್ಟು ಪೂಜೆ ಮಾಡಬೇಕು. ಇದು ವಿಶೇಷವಾಗಿ ನಮ್ಮೆಲ್ಲ ಭಕ್ತರಿಗೆ ತಿಳಿಸ್ತಾ ಇದ್ದೀನಿ. ಮಹಾಲಕ್ಷ್ಮಿಯಲ್ಲಿ ಗಜಲಕ್ಷ್ಮಿ ಸರ್ವಶ್ರೇಷ್ಠ. ಹೀಗಾಗಿ ಸ್ಥಿರವಾಗಿ ನಿಲ್ತಾಳೆ ಮನೆಯಲ್ಲಿ. ಹೀಗಾಗಿ ಗಜಲಕ್ಷ್ಮಿ ಆರಾಧನೆಯನ್ನು ಮಾಡಿ ನಿಮ್ಮೆಲ್ಲರಿಗೂ ಶುಭ ಆಗುತ್ತೆ ಅಂತಾರೆ. ಇದು ಅಮಾವಾಸ್ಯದಿದ್ದಾಯ್ತು. ವಿಶೇಷವಾಗಿ ಅಮ್ಮನಿಗೆ ಒಬ್ಬಟ್ಟು ನೈವೇದ್ಯ ಮಾಡಿ, ಪಾಯಸ ನೈವೇದ್ಯ ಮಾಡಿ, ನಿಮಗೇನು ತಿಳಿತು ಎಲ್ಲ ಓದ್ತೀನಿ. ಭಕ್ತಿಯಿಂದ ಏನಾದ್ರೂ ಮಾಡಿ, ಆದರೆ ಭಕ್ತಿಯಿಂದ ಮಹಾಲಕ್ಷ್ಮಿ ಅರ್ಪಣೆ ಮಾಡಿ. ಯಾಕಂದ್ರೆ ಜಗತ್ತನ್ನು ಹಾಕಿ ಪ್ರದಕ್ಷಿಣೆ ಮಾಡ್ತಾ ಇರ್ತಾಳೆ. ಆ ಟೈಮ್ನಲ್ಲಿ ಜಗತ್ತಿಗೆ ಓದಿ ಅನುಗ್ರಹ ಮಾಡ್ತಾಳೆ. ಮಹಾಲಕ್ಷ್ಮಿ ಅಂದ್ರೆ ಸಂತೋಷ, ಸುಖ, ಸಮೃದ್ಧಿಯ ಸಂಕೇತ ಲಕ್ಷ್ಮಿ ಅಂದ್ರನೆ. ಹೀಗಾಗಿ ಜಗತ್ತನ್ನ ಸುತ್ತಾ ಇರ್ಬೇಕಾದ್ರೆ ಯಾವ ಮನೆಯಲ್ಲಿ ರಂಗೋಲಿಯನ್ನು ಬಿಟ್ಟು ಮನೆಯ ಮುಂದೆ ತಳಿರು ತೋರಣಗಳಿಂದ ಅಲಂಕೃತವಾಗಿ ದೀಪವನ್ನು ಬೆಳಗಿರ್ತಾರೋ ಆ ಮನೆಯ ಒಳಗೆ ಅಮ್ಮ ಪ್ರವೇಶ ಮಾಡ್ತಾಳೆ. ಅಮ್ಮ ಪ್ರವೇಶ ಮಾಡೋದ್ರಿಂದ ಮನೆಯಲ್ಲಿರುವ ದಟ್ಟ ದಾರಿದ್ರ್ಯ ಎಲ್ಲದೂ ಪೂರ್ತಿ ದೂರ ಹೋಗ್ತದೆ ಬರ್ತಾರೆ. ಆದ್ದರಿಂದ ಸಾಧ್ಯವಾದಷ್ಟು ಮಹಾಲಕ್ಷ್ಮಿ ಕೃಪೆಗೆ ನೀವು ಪಾತ್ರರಾಗಬೇಕು. ಇನ್ನು ಕೊನೆಯ ದಿನ ಅಂತಂದ್ರೆ ಬಲಿಪಾಡ್ಯಮಿ. ನೋಡಿ ಬರ್ತೀನಿ, ಬಲಿಪಾಡ್ಯಮಿ ಬಲಿಗುಣ ಎಷ್ಟು ಓದ್ತೀನಿ ನಾ. ಅದಕ್ಕೋಸ್ಕರನೇ ಅಂದ್ರೆ ಶ್ರೀಕೃಷ್ಣನಿಗೆ ಇದು ದೀಪಾವಳಿ ಎಷ್ಟು ಸಂಬಂಧ ಇದೆ ನೋಡಿ. ಇವತ್ತಿನ ದಿನ ನರಕ ಚತುರ್ದಶಿ ದಿನ ಶ್ರೀಕೃಷ್ಣನ ಪ್ರಾರ್ಥನೆ ಮಾಡಿದ್ವಿ. ಮಹಾಲಕ್ಷ್ಮಿ ಅಮಾವಾಸ್ಯೆ ದಿನ ಅಂದ್ರೆ ಲಕ್ಷ್ಮೀ ನಾರಾಯಣನ ಪೂಜೆ ಮಾಡಬೇಕು. ಅವತ್ತಿನ ದಿನ ಕುಬೇರನ ಸಮೇತವಾಗಿ ಆರಾಧನೆಯನ್ನು ಮಾಡಬೇಕು. ಕುಬೇರನು ಸಹಿತನು ಆರಾಧನೆ ಮಾಡ್ತಾರೆ. ಅದಕ್ಕೋಸ್ಕರ ಕುಬೇರ ಮಹಾಲಕ್ಷ್ಮಿ ಅಂತಂದು ಹೇಳಿ ಯಕ್ಷ ರೀತಿಯಿಂದ ಬರ್ತಿ, ತಾಂತ್ರಿಕ ರೀತಿಯಿಂದನೂ ಆರಾಧನೆ ಕೆಲವೊಂದು ಕಡೆ ಇದೆ. ಇನ್ನು ಕೊನೆಯ ದಿನ ಬರ್ತಿ ಬಲಿಪಾಡ್ಯಮಿ. ಬಲಿಗುನು ಬರ್ತಿ ಎಷ್ಟು ವಿಶೇಷ ನೋಡಿ. ವಾಮನನ್ನ ಆರಾಧನೆಯನ್ನು ಮಾಡಬೇಕು ಅವತ್ತಿನ ದಿನ. ಅವತ್ತಿನ ದಿನನೇ ಬರ್ತಿ ವಾಮನನ್ನ ಬರ್ತಿ ಆರಾಧನೆ ಮಾಡಬೇಕು. ಅವತ್ತಿನ ದಿನ ಗೋಲಕ್ಷ್ಮಿ ಅಂತಂದು ಹೇಳ್ತಾರೆ. ಅರ್ಥ ಗೋ ಪೂಜೆಯನ್ನ ಮಾಡಬೇಕು. ಗೋ ಸಮೇತ ಕರುಗಳನ್ನ ಪೂರ್ತಿ ಪೂಜೆ ಮಾಡಬೇಕು. ಅವತ್ತಿನ ದಿನ ಮಹಾಲಕ್ಷ್ಮಿ ಎಲ್ಲಿರ್ತಾಳೆ? ಹಸುವಿನ ಹಿಂಭಾಗದಲ್ಲಿರ್ತಾಳೆ. ಭಕ್ತರೆ ಆದ್ರಿಂದ ಪೂರ್ತಿ ಸಾಧ್ಯವಾದಷ್ಟು ಅವತ್ತಿನ ದಿನ ಹಸುವನ್ನ ಪೂಜೆ ಮಾಡಬೇಕು. ಬಲಿಪಾಡ್ಯಮಿ ಈ ದಿನ ಪೂರ್ತಿ ಶುಕ್ರವಾರ ಬಂದಿದೆ ಈ ಸ್ಥಿತಿ. ಅವತ್ತಿನ ಹಸುಗೆ ಹೆಚ್ಚಾಗಿ ಗೋಗ್ರಾಸವನ್ನು ಕಡಿ, ಗೋವನ್ನು ಬರ್ತೀವಿ ಹೆಚ್ಚಾಗಿ
ಚೆನ್ನಾಗಿ ಸೇವೆ ಮಾಡಿ ಸಾಧ್ಯವಾದಷ್ಟು ಒಂದು ಹಸುಗೆ ಏನು ಬೇಕು ಅವತ್ತಿನ ದಿನ ಎಲ್ಲರೂ ಪೂರ್ತಿ ಗೋವಿನ ದಾನವನ್ನು ಮಾಡಿ ಗೋದಾನ ಮಾಡೋದ್ರಿಂದ ಅವತ್ತಿನ ದಿನ ನೋಡಿ ಬಲಿಯನ್ನು ನಾವು ಯಾಕೆ ಸ್ಮರಣೆ ಮಾಡ್ತೀವಿ ಅಂದರೆ ಅವತ್ತಿನ ದಿನ ನಾವು ಏನೇ ಒಂದು ದಾನ ಧರ್ಮ ಮಾಡ್ತೀವೋ ಅವೆಲ್ಲವೂ ಅಕ್ಷಯ ಆಗುತ್ತೆ. ನೋಡಿ ಯಾರು ಪೂರ್ತಿ ಬಲಿಪಾಡ್ಯದ ದಿನ ಅದು 3:30 ಮುಹೂರ್ತದಲ್ಲೂ ಸಹಿತನು ಬಲಿಪಾಡ್ಯಮೇನೂ ಸಹಿತನು ಒಂದು ದೀಪಾವಳಿ ಅಂದರೆ ಅವತ್ತಿನ ದಿನ ನೀವು ಏನು ವಿಷ್ಣುವಿನ ಸ್ಮರಣೆ ಮಾಡಿ ಶ್ರೀಕೃಷ್ಣನ ಸ್ಮರಣೆ ಮಾಡಿ ನೀವು ಏನು ದಾನವನ್ನು ಕೊಡ್ತೀರೋ ಅದು ಅಕ್ಷಯ ಫಲವನ್ನು ಕೊಡುತ್ತೆ. ಆದ್ದರಿಂದ ಸಾಧ್ಯವಾದಷ್ಟು ತಾವುಗಳೆಲ್ಲರೂ ಹೊರತಿ ಅನ್ನದಾನ ಮಾಡಿ ಭೂದಾನ ನಿಮಗೇನು ತಿಳಿತೋ ಆ ದಾನವನ್ನು ಮಾಡಿ ಅದರ ಜೊತೆಯಲ್ಲಿ ಗೋವನ್ನು ಸಹಿತನು ಸೇವೆಯನ್ನು ಮಾಡಿ ಸಾಧ್ಯ ಆದರೂ ದಾನವನ್ನು ಮಾಡಬಹುದು. ಅದು ನಿಮ್ಮ ಕೈಲಾದ ಮಟ್ಟಿಗೆ ನಿಮಗೆ ಬಿಟ್ಟಿದ್ದು. ಆದರೆ ಎಲ್ಲವೂ ಬರ್ತಿ ಭಯ ಭಕ್ತಿಗಳಿಂದ ಬರ್ತಿ ಶ್ರದ್ಧಾ ಭಕ್ತಿಯಾಗಿ ಮಾಡಿ ಅವತ್ತಿನ ದಿನ ಎಲ್ಲರೂ ಪೂರ್ತಿ ಬಲಿಪಾಡ್ಯಮಿ ದಿನ ಸಾಕ್ಷಾತ್ ಬಲೀಂದ್ರ ತನ್ನ ಪ್ರಜೆಗಳನ್ನ ನೋಡ್ಲಿಕ್ಕೆ ಪಾತಾಳದಿಂದ ಅವರು ಎದ್ದು ಬರ್ತಾರೆ. ಆದ್ದರಿಂದ ಅವತ್ತಿನ ದಿನವೂ ಸಂಜೆ ಸದಾ ಬರ್ತೀನಿ ದೀಪವನ್ನು ಬೆಳಗಬೇಕು. ಎಷ್ಟೇ ಕನಿಷ್ಠ ಆದ್ರೂ 8 ದೀಪಗಳನ್ನಾದ್ರೂ ಬೆಳಗಬೇಕು. ಬೆಳಗ್ಗೆ ಬರ್ತಿ ಬಲಿಯನ್ನು ಪ್ರಾರ್ಥನೆಯನ್ನು ಮಾಡಬೇಕು. ಬಲಿಯನ್ನು ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಏ ಬಲಿದೇವ ವಿರೋಚನ ಪುತ್ರ ನೀನು ನನಗೆ ಅನುಗ್ರಹ ಮಾಡು, ನಿನ್ನ ಸಮೇತ ವಾಮನ ಅನುಗ್ರಹ ನಮ್ಮೆಲ್ಲರಿಗೂ ಉಂಟಾಗಲಿ ಅಂತಂದೇಳಿ ವಾಮನನ್ನ ಸ್ಮರಣೆ ಮಾಡಬೇಕು. ಅಂದರೆ ವಿಷ್ಣುವಿನ ಅವತಾರದಲ್ಲಿ ವಾಮನ ಅವತಾರವನ್ನು ನಾವು ಸ್ಮರಣೆ ಮಾಡ್ಕೋಬೇಕು. ವಾಮನನ್ನೂ ಸಹಿತ ನಾವು ಪೂಜೆಯನ್ನು ಮಾಡಬೇಕು. ಆ ವಾಮನನ್ನ ಪೂಜೆಯನ್ನು ಮಾಡೋದ್ರಿಂದ ನಮ್ಮಲ್ಲಿ ಅತಿ ಹೆಚ್ಚಿನ ಶ್ರೇಯೋಭಿವೃದ್ಧಿ ಆಗುತ್ತೆ. ಮಹಾಲಕ್ಷ್ಮಿಯ ಶೀಘ್ರ ಸಂತುಷ್ಟಿ ಆಗ್ತದೆ. ಆದ್ದರಿಂದ ಈ ರೀತಿಯಿಂದ ನಾವು ಪ್ರಾರಂಭ ಮಾಡಿ ಕೊನೆಯ ಅಮಾವಾಸ್ಯೆವರೆಗೂ ಸಹಿತನು ಮನೆಯಲ್ಲಿ 8 ದೀಪಗಳಾದರೂ ಕನಿಷ್ಠವಾಗಿ ನೀವು ಉರಿಸಬೇಕು. ಹೀಗೆ ಮಾಡೋದ್ರಿಂದ ಸದಾ ಈ ಕಾರ್ತೀಕ ಮಾಸದ ಈ ಮಹಾಲಕ್ಷ್ಮಿ ಅನುಗ್ರಹ ನಿಮ್ಮೆಲ್ಲರಿಗೂ ಸಹಿತ ಉಂಟಾಗುತ್ತೆ ಅಂತಂದೇಳಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮ್ಮೆಲ್ಲರಿಗೂ ಶ್ರೀ ಲಕ್ಷ್ಮೀನಾರಾಯಣ ಸಮೇತವಾಗಿ ಕುಬೇರ ಮಹಾಲಕ್ಷ್ಮಿ ನಿಮ್ಮೆಲ್ಲರಿಗೂ ಶುಭವನ್ನು ತರಲಿ. ದೀಪಾವಳಿ ನಿಮ್ಮೆಲ್ಲರಿಗೂ ಹೊಸತನ್ನು ತರಲಿ ಎಂದು ಶುಭಾಶೀರ್ವಾದ ಕೊಡ್ತೀನಿ.